ನೋಡಿದ್ರ ನೀವು, ನಾವಂತೂ 1 ಅಂಕ ಬೀಳಿಸಿ ನಮ್ಮ ಕರ್ತವ್ಯ ಪೂರ್ತಿ ಮಾಡಿದ್ವು. ನೀವು 7 ಅಂಕ ಬೀಳಿಸ್ಬೇಕಿತ್ತು. ಒಂದ್ ವೇಳೆ 7 ಅಂಕ ಬೀಳಿಸಿದ್ರೆ 7 1 8 ಆಗ್ತಿತ್ತು. ಅಷ್ಟೇ, ನಾವು ಉಳ್ಕೋತಿದ್ವು. ತಪ್ಪು ನಿಮ್ಮದೇ. ಸಾಕು ಸಾಕು ಸಾಕು, ತುಂಬಾ ಉಪಹಾಸ್ಯ ಆಯ್ತು. ನಡೀರಿ, ಆಟ ಶುರು ಮಾಡೋಣ. ಇಲ್ಲಿ ತನಕ ಆಟ ಪ್ರಾರಂಭವಾಗಿರ್ಲಿಲ್ವಾ? ಇಲ್ಲಿಯವರೆಗೂ ನಾವು ನಮ್ಮ ಆಟದ ಕುಶಲತೆ ಪರಿಚಯ ಮಾಡಿಸ್ತಿದ್ವು. ಏನು ಡಿಮ್ ಡಿಮ್ ಅವರೇ, ನೀವು ನಿಮ್ಮ ಮತ್ತೆ ನಮ್ಮ ಸಮಯ ನಷ್ಟ ಮಾಡ್ತಿದ್ದೀರಾ. ಆಟ ಪ್ರಾರಂಭ ಮಾಡಿ ಅಲ್ಲ. ಮಣಿ, ಪ್ರತೀತಿ ಆಗ್ತಿದೆ. ನಮ್ಮ ಮುದ್ಯಂಗೆ ಕಾಲ್ ಕತ್ತರಿಸ್ಕೊಡಕ್ಕೆ ತುಂಬಾ ಉತ್ಸುಕತೆ ಇದೆ. ಮೊದಲನೇ ಚಲನೆ ನಿಮ್ದು, ಜಮಾಯಿಸಿ. ಅಮ್ಮ ಅವರೇ, ಮೊದಲನೇ ಚಲನೆ ನಾವು ಚಲಾಯಿಸ್ತೀವಿ. ಅಮ್ಮ 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 ಚಲಿಸ್ಲಿ ಬಿಡು, ನೀನು 2ನೇ ಚಲನೆ ಬಿಡುವಂತೆ. ಅಯ್ಯೋ, 2ನೇ ಚಲನೆ ನನ್ನದು. ನನ್ನ ಮಾತಿನ ಅರ್ಥ ಮೂರನೇದು ನಿಮ್ದಾದ್ಮೇಲೆ 3ನೇ ಅವಕಾಶ ಇವ್ರಿಗೆ ಅಲ್ವಾ? ಯಾರು ಎಷ್ಟೇ ಚಲನೆ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಿ, ಗೆಲ್ಲೋದ್ ನಾವೇ ಅಲ್ವಾ? ತುಂಬಾ ನಕಾರಾತ್ಮಕ ವ್ಯಕ್ತಿ ನೀವು. ಮತ್ತೊಮ್ಮೆ ಹೀಗೆ ಮಾತಾಡಿದ್ರೆ ಅವ್ರ ಜಾಗದಲ್ಲಿ ನೀವಿರ್ತೀರಿ. ಆಮೇಲೆ ನಿಮ್ ತಲೆ ತಬ್ಲಾ ಮಾಡ್ಕೋತಾನ ಅಷ್ಟೇ. ಗುಪ್ತಧನ ಬೇಕೋ ಬೇಡವೋ? ಅವಶ್ಯ. ಶಾಂತವಾಗಿ ಕೂತ್ಕೊಳ್ಳಿ. ಅಯ್ಯೋ ದಣಿ, ಮುದಿಯ ಪಗಡೆ ಬಿಡ್ತಿದ್ದಂಗೆ ನಿಶ್ಚಿತವಾಗಿ ಸೋಲ್ತಾನೆ, ಮತ್ತೆ ಕಾಲ್ನ ಕತ್ತರಿಸ್ಕೋತಾನೆ. ನಮ್ಗೆ ಆನಂದವಾಗುತ್ತೆ. ಆನಂದ ಅಲ್ಲ, ಅತಿ ಆನಂದವಾಗುತ್ತೆ. ಆರು ಬಿತ್ತು. 3 ಮತ್ತೆ 3 6. ಈಗ ನಮ್ಗೆ ಮತ್ತೊಂದು ಅವಕಾಶ ಸಿಗುತ್ತೆ ಚಲನೆ ಮಾಡೋಕೆ. 3 ಮತ್ತೆ 3 ಅಲ್ಲ, 6 ಬಿದ್ರೆ ಇನ್ನೊಂದ್ಸಲ ಅವಕಾಶ ಸಿಗತ್ತೆ. 6 ಬಂತು. ನಮ್ಮ ವಿಜಯನಗರದಲ್ಲಿ 6 ಬರೋದಲ್ಲ, ಸಂಖ್ಯೆ 6 ಆಗ್ಬೇಕು ಅಷ್ಟೇ. ಮತ್ತೊಂದ್ಸಲ ಅವಕಾಶ ಸಿಗುತ್ತೆ. ನಮ್ ವಿಜಯನಗರದಲ್ಲಿ ಹೀಗೆ ಆಡೋದು. ಇದು ವಿಜಯನಗರ ಅಲ್ಲ ಪಂಡಿತ್ರೆ. 6 ಅಂಕ ಬಿದ್ರೆ ಮಾತ್ರ ಮತ್ತೊಂದು ಅವಕಾಶ ಸಿಗತ್ತೆ. 6 ಅಂಕ ಸಿಕ್ಕರೆ ಮತ್ತೊಂದು ಅವಕಾಶ ಸಿಗುತ್ತೆ. ಹೀಗಾಗಲ್ಲ. ಈಗ 3 3 6 ಆಗತ್ತಲ್ವ ಪಂಡಿತ ರಾಮಕೃಷ್ಣ? ಸರಿ ನೋಡಿ, ಈ ಬಾರಿ ಅವಕಾಶ ಕೊಡ್ತೀನಿ. ಆದ್ರೆ ಮುಂದಿನ ಸಲ 1 ಪಗಡೆ ಆದ್ರೂ 6 ಅಂಕ ಆಗಿರ್ಬೇಕು. ಆಗ ಸಿಗತ್ತೆ, ಸರಿನಾ? ಅಯ್ಯೋ ಅಮ್ಮವ್ರೆ, ಇರಿ 6 ಅಂಕ ನಾವು ತಂದಿದೀವಿ. ಚಲನೆ ನಾವು ಮಾಡ್ತೀವಿ. ಅಯ್ಯೋ, 5. ಈಗ ನಿಮ್ಮ ಕಾಯಿ 5 ಮನೆ ಮುಂದೆ ಹೋಗ್ಬೇಕು. ಏಕೆ? ನಾನ್ ಆಚಾರ್ಯರ ಕೈ ಯಾಕೆ ನಡೆಸ್ಲಿ? ನಾನ್ ನನ್ ಕೈ ಮುಂದೆ ನಡೆಸ್ತೀನಿ. ಪಂಡಿತ ರಾಮಕೃಷ್ಣ, ಇದೇನ್? ಅಮ್ಮ, ಏನ್ ಮಾಡ್ತಿದ್ಯಾ? ನೋಡಿ, ನಿಮ್ಮಿಬ್ರು ಕಾಯಲ್ಲಿ ಯಾರ್ದೇ ಹಣ್ಣಾದ್ರೂ ವಿಜಯರಂತೂ ನೀವೇ ಆಗ್ತಿರಲ್ವಾ? ಕೊನೆ ಪಕ್ಷ ಒಬ್ಬರಾದ್ರೂ ಈ ಸಭೆಯಲ್ಲಿ ತಿಳುವಳಿಕೆ ಇರೋರಿದ್ದಾರೆ. ಧನ್ಯವಾದ ಅಮ್ಮ. ಕೃಪೆ ಮಾಡಿ ಗುರುವರಿಯ ಕಾಯಿ ನಡೆಸ್ಲಿ ಬಿಡು. ಅಯ್ಯೋ, ಎದ ಮೂರ್ಖರ ಜೊತೆ ಸಿಕ್ಕ. ನಾನು ಕೂಡ. ಏನು? ಒಂದ್ ವೇಳೆ ನೀವು ಮರ್ತಿದ್ರೆ ನಿಮ್ಗೆ ಮತ್ತೆ ನೆನಪು ಮಾಡ್ತೀನಿ. ನೀವಿಬ್ರು ಒಟ್ಟಿಗೆ ಆಡ್ತಿದ್ದೀರಾ ನನ್ನನ್ನ ಪರಾಜಯಗೊಳಿಸೋಕೆ. ಈಗ ಮುಂದೆ ಆಡಿ. ಇಲ್ಲ, ನಾನು ನನ್ ಕಾಯಿನೇ ಮುಂದೆ ನಡ್ಸೋದು. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ಯಾ? ನನ್ನ ಕಾಲ್ನ ಪಣಕ್ಕಿಟ್ಟಿರೋದು. ಈ ಕಾಲು. ಈ ಕಾಲೇ. ಧನ್ಯವಾದ. ಈಗ ನನ್ನ ಸರದಿ. ಇಲ್ಲ, ನೀವು ತಪ್ಪು ಮಾಡ್ತಿದ್ದೀರಾ ಡಿಂಡಿ ಮರೆ. ಈ ಸಾರಿ ಅಮ್ಮನದು. ಯಾಕಂದ್ರೆ ರಾಮಕೃಷ್ಣರೊಂದಿಗೆ ಈ ಮಾತು ನಿಶ್ಚಯವಾಗಿತ್ತು. 2ನೇದು ನಿಮ್ದು, 3ನೇದು ಅಮ್ಮಂದು. ಈಗ 3ನೇ ಸರ್ತಿ ಅಮ್ಮನದಾಗಿರುತ್ತೆ, ನಿಮ್ದಲ್ಲ. ಅಯ್ಯೋ ಅಮ್ಮ, ಈಗ ತಾನೇ ಚಲನೆ ಚಲಾಯಿಸಿದ್ರಲ್ಲ 6 ಬಿದ್ದ ನಂತರ. ಅಯ್ಯೋ, ಅಮ್ಮನ್ ಬಾರಿ 3ನೇದು ನಿರ್ಧಾರ ಆಗಿತ್ತಲ್ವಾ ನಿಮ್ಮೆದ್ರು? 1 2 3 ಸರಿಯಾಗಿ ಇದೆ. ಆಯ್ತು, ಸರಿ. ಅಮ್ಮ ಈ ಬಾರಿ ಚಲನೆ ಚಲಾಯಿಸ್ಲಿ, ಆದ್ರೆ ಮತ್ತೆ ಇಂಥ ಅವಕಾಶ ನಾವು ಕೊಡಲ್ಲ. ಈಗ ನನ್ ಸರ್ದಿ ಅಲ್ವಾ? ಅಮ್ಮ ಕೊಟ್ಬಿಡಿ. 6 ಬೀಳತ್ತೆ. ಇವತ್ತಲ್ಲ ಅಂದ್ರೆ ನಾಳೆ ಖಂಡಿತ ಬೀಳತ್ತೆ. ನಾಳೆನೂ ಆಡ್ಬೇಕಾ ನಾವು? ಅಯ್ಯೋ ಇಲ್ಲ. ಅಯ್ಯೋ ಶಾರದಾ ಮಹೋದಯಿ, ನಾಳೆ ಅಂದ್ರೆ ತಡವಾಗುತ್ತೆ. ಇವತ್ತೇ ಆಡ್ ಮುಗಿಸ್ಬೇಕು. ಈಗ ನೀವಿಬ್ರು ಉಳಿಯಲ್ಲ. ನಿಮ್ಮ ಕಾಲ್ಗಳು ನನ್ನದೇ. ಈಗ ನೀವಿಬ್ರು ಉಳಿಯಲ್ಲ.
ನಿಮ್ಮ ಕಾಲ್ಗಳು ನನ್ನದೇ. ಇರಿ. ಏನ್ ಹೇಳ್ತೀರಾ? ಅಯ್ಯೋ ಎಲ್ಲಿ ಬಿದ್ದೋಗ್ತೀನಿ, ಅಮ್ಮವ್ರು ಬೀಳ್ತೀನಿ. ಏನಾಯ್ತು? ಏನಿಲ್ಲ, ಕೇವಲ ತಮ್ಮ ವ್ಯವಸ್ಥೆ ಸರಿ ಮಾಡ್ಕೋತಿದ್ದಾರೆ. ಆಯ್ತಾ, ಚಲಾಯಿಸ್ಲಾ? ಹಾ, ನಿಲ್ಲಿ. ಅಯ್ಯೋ ಈಗೇನಾಯ್ತು? ಅದು ನಾವ್ ಯೋಚಿಸ್ತಿದ್ವು, ಯಾವ್ದೋ ವಿಚಾರವಿತ್ತು, ಗೊತ್ತಿಲ್ಲ ಎಲ್ಲೋಯ್ತು. ಬರ್ತಾನೆ ಇದೆ, ನೀವ್ ಪ್ರತೀಕ್ಷೆ ಮಾಡಿ ಅಷ್ಟೇ, ಇನ್ನೇನ್ ಬಂದ್ಬಿಡುತ್ತೆ. ಅಯ್ಯೋ ನಾವು ಪ್ರತೀಕ್ಷೆ ಮಾಡೋದಿಲ್ಲ, ನಾವು ಚಲಾಯಿಸ್ತೀವಿ. ಅಯ್ಯೋ ಬರ್ಲಿ ಬಿಡಿ. ಅಯ್ಯೋ ಮಾಡಕ್ಕಾಗಲ್ಲ ಪ್ರತೀಕ್ಷೆನ. 9 ಎಲ್ಲಿ ನೋಡಿ, ನಾನ್ ನಿಮ್ಮಲ್ಲಿ ಕೇಳ್ಕೊತೀನಿ, ನಾನ್ ಚಲಾಯಿಸ್ಬೇಕಾದ್ರೆ ಯಾರು ತಡಿಬಾರ್ದು. ನೋಡ್ದ್ಯಾ ರಾಮ? ಹಾ, ಇವನು ಯಾವಾಗ ತಳಮಳಗೊಳ್ತಾನೋ ಇವನ ಧ್ಯಾನ ಭಂಗವಾಗುತ್ತೆ, ಮತ್ತಿವನ ಚಲನೆ ಬಿಗಡಾಯಿಸುತ್ತೆ. ಕೂಡಿ, ಈಗ ನಿಮ್ದೇ ಚಲನೆ. ಕೊಡಿ, ಧನ್ಯವಾದ. ಎರಡೆರಡು 6 ಅಂಕ ಬಂದಿದೆ. ಅದ್ದೂರಿಯಾಗಿತ್ತು ಗುರುಜಿ, ಅದ್ದೂರಿಯಾಗಿತ್ತು. ಅಮ್ಮ, ನೀನ್ ಸರಿಯಾಗೇ ಹೇಳ್ತಿದ್ದೆ, ನಮ್ಮ ಹತ್ರನೂ ಒಂದ್ ಕಾಯಿ ಇರ್ಬೇಕಿತ್ತು. ಯಾಕಿರ್ಬೇಕಿತ್ತು? ಚಲನೆ ನಾವು ಮಾಡಿದ್ವು, 6 ಅಂಕ ನಾವು ಬೀಳ್ಸಿದ್ವು, ಕಾಯಿ ನಾವೇ ಇಡ್ಬೇಕಲ್ವಾ? ಏಕೆಂದ್ರೆ ನೀವಿಬ್ರು ಈ ಆಟದಲ್ಲಿ ಸಮಾಸಮ ಭಾಗಿದಾರರು. ನಿಮ್ಮ ಒಂದು 6 ಅಂಕದಿಂದ ಅಮ್ಮನ ಕಾಯಿ ಕೂಡ ಜಾಗೃತವಾಗುತ್ತೆ, ಅದಕ್ಕೆ ಅಮ್ಮಂಗೂ ಒಂದ್ ಕಾಯಿ ಕೊಡಿ. ರಾಮಕೃಷ್ಣ, ನೀವು ಕೂಡ. ಅಯ್ಯೋ, ಪೂರ್ತಿ ಪರಿವಾರದವ್ರ ಮಾನಸಿಕ ಸ್ಥಿತಿ ಹಾಳಾಗಿದೆಯೇನು? ಇವ್ರು ಸರಿಯಾಗಿ ಹೇಳ್ತಿದ್ದಾರೆ, ನಾವಿಬ್ರು ಈ ಆಟ ಆಡ್ತಿದೀವಿ, ಅದಕ್ಕೆ ಪಾಲು ಇಬ್ರಿಗೂ ಅರ್ಧ ಅರ್ಧ ಇರುತ್ತೆ. ಒಂದ್ ಕಾಯಿ ಇವ್ರದ್ ನಡೆಯುತ್ತೆ, ಇನ್ನೊಂದ್ ಕಾಯಿ ನಮ್ದು. ನಿನ್ ಕಾಯ? ಅಯ್ಯೋ, ನೀನ್ ಆಡ್ತಾನೆ ಇಲ್ವಲ್ಲ? ಇಲ್ಲ ಇಲ್ಲ, ಅದು ಕೇವಲ ಶಬ್ದ ಮಾತ್ರ ನಮ್ದು, ವಿಚಾರ ಬಂದಲ್ವಾ? ಅಯ್ಯೋ, ಇಲ್ಲೇನಾಗ್ತಿದೆ ನೋಡಿ, ನೀವಿಬ್ರು ತುಂಬಾ ಕೆಡ್ದಾಗ ಸೋಲ್ತೀರಾ. ಈಗ ನಿಮ್ ಚಲನೆ ಚಲಾಯಿಸಿ. ಸರಿ ಗುರುವರಿಯ, ನಿಮ್ ಕಾಯಿನ 6 ಮನೆ ಮುಂದೆ ನಡೆಸಿ. ಹಾ ತಗೋ ಅಮ್ಮ, ಈಗ ನೀನ್ ಬಿಡು. ಹಾ ಬಿಡು. ಈಗ ನನ್ನ ಸರದೆ. ಅಯ್ಯೋ, ಅದ್ ಹೇಗ್ ಸಾಧ್ಯ? ಆಚಾರ್ಯರ 2 ಪಗಡೆಯಲ್ಲಿ 2 ಅಂಕ ಬಂದಿತ್ತು. ಒಂದ್ ವೇಳೆ 6 ಅಂಕ ಬಿದ್ರೆ ಇನ್ನೊಂದು ಅವಕಾಶ ಸಿಗುತ್ತೆ ಚಲಾಯಿಸಕ್ಕೆ ಅಂತ ನೀವೇ ಹೇಳಿದ್ರಿ. ಒಂದ್ಸಲ ಆಚಾರ್ಯರು ಹಾಕಿದ್ರು, ಈಗ ಮತ್ತೊಮ್ಮೆ ಅಮ್ಮ ಹಾಕ್ತಾರೆ. ನೋಡಿ ಡಿಂಡಿಮ ಮಹೋದಯ, ಆಟ ಆಡೋದಿದ್ರೆ ನಿಷ್ಠಾಪೂರ್ವಕವಾಗಿ ಆಡಿ. ಒಪ್ಕೋತೀನಿ, ನೀವೇ ಆಟದಲ್ಲಿ ತುಂಬಾ ಚತುರರು, ಆದ್ರೆ ನಿಯಮ ಎಲ್ರಿಗೂ ಸಮಸಮವಾಗಿರ್ಬೇಕಲ್ವಾ? ಆಯ್ತು ಆಯ್ತು ಆಯ್ತು, ಈ ಬಾರಿ ಮತ್ತೆ ಚಲಾಯಿಸಿ. ಆದ್ರೆ ಒಂದ್ ಮಾತ್ನ ಕಿವಿ ಕೊಟ್ಟು ಕೇಳಿ, ಒಂದ್ ವೇಳೆ ಒಂದ್ ಪಗಡಲ್ಲಿ 6 ಬೀಳ್ಲಿ, ಇಲ್ಲ 2ರಲ್ಲೂ 6 ಬೀಳ್ಲಿ, ಚಲನೆ ಚಲಾಯಿಸೋ ಅವಕಾಶ ಒಂದೇ ಸಲ ಸಿಗೋದು. ಆಯ್ತಾ? ನಮ್ ಕಾಯಿ ಮೊದ್ಲು ಹಣ್ಣಾಯ್ತು. ಹೇ ಅಯ್ಯೋ ಪಂಡಿತ್ರೆ, ಹಾಗಾಗಲ್ಲ. ನಿಮ್ಮ ಕಾಯಿ ಸುತ್ಕೊಂಡು ಒಳಗ್ ಹೋಗ್ಬೇಕು. ಅಯ್ಯೋ, ಇದೇನ್ ಮಾತಾಡ್ತಿದ್ದೀರಾ? ಈಗ ರಸ್ತೆ ಸೀದಾ ಇರ್ಬೇಕಾದ್ರೆ ನಮ್ ಕಾಯಿ ಸುತ್ತಾಕೊಂಡು ಯಾಕೆ ಬರ್ಬೇಕು? ನಮ್ ವಿಜಯನಗರದಲ್ಲಿ ಹಾಗಿಲ್ಲ, ಏನ್ ಗುರುವರ್ಯ? ನಮ್ಮ ವಿಜಯನಗರದಲ್ಲಿ ಹಾಗಾಗಲ್ಲ. ಅಯ್ಯೋ, ಇದು ವಿಜಯನಗರ ಅಲ್ಲ, ಬರೀ ವಿಜಯನಗರದಲ್ಲ, ಪೂರ್ತಿ ಜಗತ್ತಲ್ಲಿ ಎಲ್ಲೇ ಪಗಡೆ ಆಟ ಆಡಿದ್ರು ಇದೇ ನಿಯಮವಾಗಿರುತ್ತೆ ಪಂಡಿತ್ರೆ. ಇದು ಅನುಚಿತ, ನೀವು ನಮ್ಗೆ ಮೊದಲೇ ಹೇಳಿರ್ಲಿಲ್ಲ. ಸರಿ, ಈ ಬಾರಿ ಕಾಯಿ ಹಾಗೆ ಹೋಗ್ಲಿ ಬಿಡಿ. ಆದ್ರೆ ಮುಂದಿನ ಸಲ ಕಾಯಿ 4 ಕಡೆಯಿಂದ ಸುತ್ಕೊಂಡು ಒಳಗಡೆ ಹೋಗ್ಬೇಕು. ಆಯ್ತಾ? ಗುರುಜಿ, ಈ ರಾಮ ಅವನ್ ಕಾಲ್ನ ಉಳಿಸ್ಕೊತಾನೆ. ನಮ್ಮ ಕಾಲು
ನಿಮ್ಮದ್ನ ಕತ್ತರಿಸ್ತಾನೆ. ಆ ಗುರುಜಿ ಏನಾದ್ರೂ ಮಾಡಿ. ಅಯ್ಯೋ ಭಗವಂತ, ನಿಲ್ಸಿ. ಒಂದು ವೇಳೆ ಅಮ್ಮನ ಕಾಯಿ ಸೀದಾ ಸುತ್ತದೆ ಹಣ್ಣಾದರೆ ನಮ್ಮ ಕಾಯಿಯು ಕೂಡ ಸೀದಾ ಹಣ್ಣು ಆಗುತ್ತೆ. ಇಲ್ಲ ಹೋಗಲ್ಲ. ಆಗತ್ತೆ. ಇಲ್ಲ ಹೋಗಲ್ಲ. ಆಗತ್ತೆ. ಅಯ್ಯೋ ಇಲ್ಲ ಹೋಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಸಾಕು. ಯಾರಾದ್ರೂ ಒಂದೇ ಒಂದ್ ಮಾತಾಡಿದ್ರು ನಿಮ್ಮಿಬ್ರು ಕಾಲ್ನ ಕತ್ತರಿಸಿ ಈಗಲೇ ಇಟ್ಕೋಬೇಕಾಗತ್ತೆ. ಈಗ ನನ್ ಸರ್ದಿ. 6 2 ಏನು? ಇಲ್ಲ 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 ಇಲ್ಲ, ನಮ್ದು 6 ಬಿದ್ದಿತ್ತು. ಆಚಾರ್ಯರು ಸೇನಿದ್ರು ಪಗಡೆ ದಬಾಕೊಳ್ತು. ಅದ್ ನಮ್ಗೆಲ್ಲ ಗೊತ್ತಿಲ್ಲ. ಯಾವ ಅಂಕ ಬೀಳತ್ತೋ ಅದನ್ನ ಇಡ್ಬೇಕು. ಆದ್ರೆ ನೀವು ಈ ತರ ಆದ್ರೆ ಗೀದ್ರೆ ಏನು ಇಲ್ಲ ನೋಡಿ. ಅವರು ಪಗಡೆಗೆ ಕೈಯನ್ನೇ ಹಾಕಿಲ್ಲ. ತನ್ನಷ್ಟಕ್ಕೆ ತಾನೇ ದಬಾಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಪಗಡೆನ ಕೈಯಲ್ಲಿ ಮುಟ್ಟಿ ಬದಲಾಯಿಸೋದು ನಿಯಮದಲ್ಲಿಲ್ಲ. ಒಂಬತ್ತು. ಗೆದ್ದಾಯ್ತು ಗೆದ್ದಾಯ್ತು. ಇಲ್ಲ ಇಲ್ಲ ಹಾಗಾಗಲ್ಲ. ಯಾಕೆ? ಯಾರು ಕೈ ಹಾಕ್ಲಿಲ್ಲ ಅಲ್ವಾ? ನೀವೇ ಹೇಳಿದ್ರಿ ಕೈಯಿಂದ ಮುಟ್ಟೋ ಹಾಗಿಲ್ಲ ಅಂತ ಹೇಳಿದ್ರಲ್ವೇನು? ಡಿಂಡಿಮ ಮಹೋದಯ, ನೋಡಿ ನೀವು ಮತ್ತೆ ತಪ್ಪು ಮಾಡ್ತಿದ್ದೀರಾ. ಯಾಕೆಂದ್ರೆ ನನ್ನ ಪ್ರತ್ಯಕ್ಷವೇ ಈ ಮಾತು ನಿರ್ಧಾರ ಆಗಿತ್ತು. ಕೈ ಹಾಕ್ತೇನೆ, ಏನೇ ಬಿದ್ದಿದ್ರು ಒಪ್ಬೇಕು ಅಂತ. ಅಯ್ಯೋ, ಈ ಕಾಯಿ ತಥಾಚಾರ್ಯರು ಸೀನಿದ್ರಿಂದ ಹಣ್ಣಾಗೋಗಿದೆ. ಚಲನೆ ಚಲಾಯಿಸಿದ್ವಿನಲ್ಲ. ಪಗಡೆ ಕೂಡ ಸೀನಿದ್ರಿಂದಲೇ ದಬಾಕೊಂಡಿದ್ದಲ್ವಾ? ಅಮ್ಮ ಹೇಳಿದಾಗ ನೀವು ಒಪ್ಲೇ ಇಲ್ಲ. ನೋಡಿ ಡಿಮ್ ಮಹೋದಯ, ನೀವು ನಿಮ್ ಇಷ್ಟ ಬಂದ ಹಾಗೆ ನಿಮ್ ನಿರ್ಧಾರ ಬದಲಾಯಿಸಕ್ ಆಗಲ್ಲ. ಇದಂತ ಹುಚ್ಚಾಟ. ನನಗೆ ಆಟ ಬೇಕಾಗಿಲ್ಲ. ಅಯ್ಯೋ, ನೀವ್ ಈ ತರ ಆಟದ ಮಧ್ಯೆ ಬಿಡೋ ಹಾಗಿಲ್ಲ. ಒಂದ್ ವೇಳೆ ಇನ್ ಸ್ವಲ್ಪ ಹೊತ್ತು ನಿಮ್ಮಂತ ಮೂರ್ಖರ ಜೊತೆ ಆಟ ಆಡಿದ್ರೆ ನಾನ್ ಪಗಡೆ ಆಡೋದನ್ನೇ ಮರ್ತೋಗ್ತೀನಿ ಅಷ್ಟೇ. ನಾನ್ ಆಡಲ್ಲ ನಿಮ್ ಜೊತೆ. ನೀವು ತಪ್ಪಿನ ಮೇಲೆ ತಪ್ಪು ಮಾಡ್ತಿದ್ದೀರಾ ಮಹೋದಯ. ಇವರಿಬ್ರು ಶಂಕ ಓದಿ ನಿಮ್ಗೆ ಸವಾಲ್ ಹಾಕಿದ್ರು ಆಟ ಆಡೋಕೆ. ನೀವು ಆಟ ಆಡ್ಲೇಬೇಕು, ಇಲ್ಲ ಹೊರಗಾಗ್ತೀನಿ. ನಾನು ಆಡೋದಿಲ್ಲ. ಇಲ್ಲ, ನೀವು ಆಡಲೇಬೇಕು. ಇಲ್ಲ ಆಡಲ್ಲ. ಇಲ್ಲ ಆಡಲ್ಲ. ಆಡ್ಲೇಬೇಕು. ಇಲ್ಲ ಆಡಲ್ಲ. ಆಡ್ಲೇಬೇಕು. ಇಲ್ಲ ಆಡಲ್ಲ. ಆಡ್ಲೇಬೇಕು. ಇಲ್ಲ ಆಡಲ್ಲ. ಆಡೋದಿಲ್ಲ ಆಡೋದಿಲ್ಲ ಆಡೋದಿಲ್ಲ. ಇದು ನಿಮ್ಮ ವಿಜಯನಗರ ಅಲ್ಲ. ಹಾಗಾದ್ರೆ ನಿಮ್ ಪರಾಜಯ ಸ್ವೀಕರಿಸಬೇಕು. ಸ್ವೀಕರಿಸೋದಿಲ್ಲ. ಹಾಗಾದ್ರೆ ಆಡ್ಲೇಬೇಕು. ಇಲ್ಲ ಆಡಲ್ಲ. ಪರಾಜಯ ಸ್ವೀಕಾರ ಮಾಡ್ತೇನೆ. ಏನು? ಇನ್ನೊಂದ್ಸಲ ಹೇಳಿ. ಆಯ್ತು, ನಾನ್ ಪರಾಜಯ ಸ್ವೀಕಾರ ಮಾಡ್ತೀನಿ. ಏನ? ಅಯ್ಯೋ, ಗೆಲುವಿನ ಆನಂದ ಎತ್ಕೊಳ್ಳಿ. ನೋಡಿದ್ಯಾ, ನಾನ್ ನಿನ್ಗೆ ಹೇಳಿರ್ಲಿಲ್ವಾ ನೀನ್ ಚಿಂತೆ ಮಾಡ್ಬೇಡ, ನಾನು ಪಗಡೆ ಆಟದ ತುಂಬಾ ದೊಡ್ಡ ಕಿಲಾಡಿ ಅಂತ. ನಾನ್ ನಿನ್ಗೇನು ಆಗೋಗ್ಬಿಡ್ಲಿಲ್ಲ. ಹಾ ಅಮ್ಮ, ಧನ್ಯವಾದ ಧನ್ಯವಾದ. ನಿಮಗೂನು ಧನ್ಯವಾದ ಗುರುವರ್ಯ. ಸರಿ ಸರಿ, ಮತ್ತೆ ಸ್ಮರಣೆ ಇರಲಿ, ನಾವು ನಿಮ್ಮ ಕಾಲು ಉಳಿಸಿದ್ದೇವೆ ಪಂಡಿತ ರಾಮಕೃಷ್ಣ. ನಾನು ನಿಮ್ಮ ಕಾಲನ್ನ. ಡಿಮ್ಡಿಮಾಜಿ, ಈಗ ನೀವು ನಿಮ್ಮ ವಚನ ಪೂರ್ತಿ ಮಾಡಿ. ನೀವೇ ಹೇಳಿದ್ರಿ. ಸ್ಮರಣೆ ಇದೆ, ಮತ್ತೊಮ್ಮೆ ಸ್ಮರಣೆ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಬೇಕು? ಕಾಲಿಗೆ ಬದಲು ಕಾಲು. ಕಾಲ್ ಮಾತ್ರ ಕೊಡಲ್ಲ. ಸರಿ, ಒಂದು ವಚನ ಭಂಗ ಮಾಡಿರೋ ಕಾರಣ ನೀವು 2 ವಚನ ನೀಡಬೇಕಾಗತ್ತೆ. ಆಗ್ಲಿ. ಮೊದಲನೇ ವಚನ ಏನಂದ್ರೆ, ಇವತ್ತಿನ ನಂತರ ಯಾವತ್ತೂ ಯಾರ ಕಾಲನ್ನು ಕತ್ತರಿಸೋ ಹಾಗಿಲ್ಲ. ಯೋಚಿಸ್ತೀನಿ. ಆಯ್ತು, ಕತ್ತರಿಸಲ್ಲ. ಮತ್ತೆ ಎರಡನೇದೇನಂದ್ರೆ, ನಮ್ಗೆ ಆ ಚಿತ್ರ ಬೇಕು. ಅದು ಒಂಟೆ ಮೇಲೆ ಮಂಗ ಮತ್ತೆ ಕಪಿ ಕೂತಿರೋದು.
ಆ ಚಿತ್ರ ನನಗೆ ತುಂಬಾ ಪ್ರಿಯವಾದ್ದು. ಕಾಲಿಗಿಂತ ಅಧಿಕ. ತಗೊಳ್ಳಿ. ಧನ್ಯವಾದ. ಡಿಮ್ ಅವರೇ, ನಾವೇನಾದ್ರೂ ಕೇಳ್ಬೋದಾ? ಇಲ್ಲ. ಯಾಕೆ ಯಾಕೆ ಯಾಕೆ? ನನ್ನ ಕಾಲನ್ನು ಪಣಕ್ಕಿಟ್ಟಿದ್ದೇವಲ್ಲವೇ? ಆದ್ರೆ ನಮ್ಮ ನಡುವೆ ನಿರ್ಧಾರನೇ ಆಗಿರ್ಲಿಲ್ಲ. ಆಗಿತ್ತು. ಯಾವಾಗ ಆಗ್ಬೇಕಿತ್ತು ಆಗಾಯ್ತು. ಅನಿಸ್ತಿದೆ ನಮ್ಗೆ ವಿಶ್ರಾಮದ ಅವಶ್ಯಕತೆ ಇದೆ. ಏನ್ ಬೇಕಿದೆ ತಗೊಳ್ಳಿ. ವಿಶ್ರಾಮ ಗೃಹಕ್ಕೆ ಕರ್ಕೊಂಡು ಹೋಗ್ರು. ಡಿಮ್ ಮಹೋದಯ, ನಿಮ್ ವಚನ ನೆನ್ಪಿರ್ಲಿ ಅಷ್ಟೇ, ಮೋಸ ಮಾಡಬಾರ್ದು. ಇಲ್ದಿದ್ರೆ ನೀವು ಮತ್ತೆ ನಿಮ್ಮ ಆಟ ಎರಡೂ ಹಾಳಾಗೋಗುತ್ತೆ. ಆಗ್ಲಿ ಪಂಡಿತ್ರೆ, ನಿಮ್ಮ ಆಜ್ಞೆ. ನಿಮ್ಮಲ್ಲೂ ಒಂದ್ ಪ್ರಾರ್ಥನೆ ಇದೆ. ಹೇಳಿ. ಭವಿಷ್ಯದಲ್ಲಿ ಯಾವತ್ತೂ ಸಿಗ್ಬೇಡಿ. ಹೋಗಿ ಖುಷಿಯಾಗಿರಿ, ಖುಷಿಯಾಗಿರಿ. ಅಬ್ಬಾ, ಒಂದ್ಸಲ ಖಜಾನೆ ಸಿಕ್ಬಿಟ್ರೆ ಸಾಕು, ನಾವೆಲ್ಲರೂ ನಮ್ ಮನೆಗ್ ವಿಜಯನಗರಕ್ಕೆ ಹೋಗ್ಬೋದು. ಹಾ ಶಂಭು ಮಹೋದಯ, ಚಿತ್ರ ನೀಡಿ ನನ್ಗೆ. ಜಲ್ದಿ ಮಾಡಿ ಪಂಡಿತ್ರೆ, ಇನ್ನು ನಮ್ಮಿಂದ ಪ್ರತೀಕ್ಷೆ ಮಾಡೋಕ್ ಆಗ್ತಿಲ್ಲ. ಹೊರಗಾಗ್ತೀನಿ. ಅಯ್ಯೋ, ಹೊರಗೆ ಹಾಕ್ತೀರಾ? ನಾವ್ ಹೊರಗೆ ಇರೋದು. ಹಾಗಾದ್ರೆ ಒಳಗಾಗ್ತೀನಿ. ಡಿಮ್ ಹತ್ರ. ಇದ್ರಲ್ಲೇನು ಸಿಗ್ತಾನೆ ಇಲ್ಲ. ನಾನು ಕೂಡ ನೋಡ್ತೀನಿ. ಇದ್ರೊಳಗಿರ್ಬೋದು. ಅಯ್ಯೋ 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 ಭಗವಂತ, ಅಯ್ಯೋ ಇದರಲ್ಲೇನು ಸಿಗ್ಲೇ ಇಲ್ಲ. ನೀವು ಸರಿಯಾದ ಚಿತ್ರ ತಂದಿದ್ರಲ್ವಾ ಪಂಡಿತ್ರೆ? ಹಾ, ಹಾಗಾದ್ರೆ ಇದ್ರಲ್ಲಿ ಯಾಕೇನು ಸಿಗ್ತಿಲ್ಲ? ಈಗ ಇದ್ರಲ್ಲೇನ್ ಕಣ್ಣಲ್ಲಿ ಕಂಡಿದ್ದು ನೋಡ್ತಿದ್ದೀರಾ? ಇದ್ರಲ್ಲೇನ್ ಮಂಗ ಒಂಟೆ ಕಪ್ಪಿ ಹೊರಗೆ ಬಂದು ಹೇಳುತ್ತೇನೋ ನಮ್ಮ ಪಿತಾಶ್ರೀ ರಹಸ್ಯವಾಗಿ ಬಚ್ಚಿಟ್ಟಿರೋ ದನ ಎಲ್ಲಿದೆ ಅಂತ ಹೇಳೋಕೆ? ಶಾಂತವಾಗಿರಿ, ಶಾಂತವಾಗಿರಿ, ನಾನು ನೋಡ್ತಿದ್ದೀನಲ್ವಾ. ಅವಶ್ಯ ಆ ಚಿತ್ರದಲ್ಲಿ ಇರಬಹುದು. ಈ ಚಿತ್ರದಲ್ಲೇನೋ ಇದೆ. ಚಿತ್ರದ ಬಾಕಿ ಚೂರನ್ ತನ್ನಿ ಬೇಗ. ಮಹೋದಯ, ಎದ್ರಿಂದ ಈ ಕಡೆ ಬನ್ನಿ, ಸೂರ್ಯನ ಕಿರಣ ಬೀಳೋದಕ್ ಬಿಡಿ. ಈಗ ನಾವ್ ಎಲ್ಲಿಗೆ ಬಂದ್ವೋ ಅಂದ್ರೆ, ನಾವು ಮೊದ್ಲು ಎಲ್ಲಿ ಶುರು ಮಾಡಿದ್ವೋ ಅಲ್ಲಿಗೆ ಮತ್ತೊಂದು ಹೋಗ್ತಾ. ಧೈರ್ಯ, ಸಹನೆ, ಆಸೆ ಮತ್ತು ಜ್ಞಾನ ಎಲ್ರಿಗೂ ಮಾಡ್ಲಿ ಪ್ರಧಾನ. ಯಾರ ಸ್ವರ್ಣ ತುದಿಯ ಜುಟ್ಟನ್ನ ಸೂರ್ಯ ಮಾಡುತ್ತಾನೆ ಸರ್ವಪ್ರಥಮ ಪ್ರಣಾಮ. ಸುಗಂಧಿತ ಪುಷ್ಪದಿಂದ ಸುಸರ್ಜಿತವಾದ ಸನಾತನ ಧರ್ಮದ ಮಾನ. ಬಗೆಹರಿಸು ಈ ಒಗಟನ್ನ ನೀನು ಬುದ್ಧಿವಂತನಾದರೆ. ಈಗ ಈ ಜುಟ್ಟಿರೋನ್ ಎಲ್ಲಿಂದ ಬಂದ? ಹೊರಗಾಗ್ತೀನಿ. ಹಾಕ್ಬಿಡಿ, ಎಲ್ಲರನ್ನು ಹೊರಗೆ ಹಾಕ್ಬಿಡಿ. ಇಲ್ದಿದ್ರೆ ನನಗೆ ಶಾಂತಿಪೂರ್ವಕವಾಗಿ ವಿಚಾರ ಮಾಡೋದಕ್ಕೆ ಬಿಡಿ. ಜುಟ್ಟು ಯಾರಾದ್ರೂ ಪಂಡಿತಂಗಿರುತ್ತೆ. ಪಂಡಿತ ಏನು ಹೇಳಿ, ನನ್ನ ಪಿತಾಶ್ರೀ ತರ ಎಲ್ಲಿದೆ? ನಮಗೇನು ಗೊತ್ತು? ನನಗೆ ಗೊತ್ತಿಲ್ಲ. ಜುಟ್ಟಂತೂ ಸ್ತ್ರೀಗೂ ಇರುತ್ತೆ. ನೀನು ಸ್ತ್ರೀನೇ, ಹೇಳು ನನ್ನ ಪಿತಾಶ್ರೀತನ ಎಲ್ಲಿದೆ? ಸುಗಂಧಿತ ಪುಷ್ಪಗಳ ಮಾಲೆನ ಪಂಡಿತರು ಹಾಕುತ್ತಾರೆ. ಅಯ್ಯೋ ಅಲ್ಲಪ್ಪ, ನನಗೆ ಈ ಕಥನ ಸತ್ಯವಾಗಿದೆ. ಪಂಡಿತ ನೀವು, ಪಂಡಿತ ಸತ್ಯ ಹೇಳು, ತನ ಎಲ್ಲಿದೆ? ಹೇಳು ಹೇಳು ಹೇಳು, ತನ ಎಲ್ಲಿದೆ? ನೋಡಿ ಶಂಭು ಮಹೋದಯ, ಒಂದ್ ವೇಳೆ ನಿಮ್ಗೆ ಈ ಕಥನ ಉಚಿತ ಅನ್ಸಿದ್ರೆ ಹೋಗಿ ಆ ಪಂಡಿತನ ಹುಡುಕಿ ಯಾರ ಕೊಳ್ಳಲ್ಲಿ ಪುಷ್ಪದ ಮಾಲೆ ಇದೆಯೋ. ನನ್ನ ಕೊಳ್ಳಲ್ಲಿಲ್ಲ. ನಮ್ಮ ಕೊರಳಲ್ಲೂ ಇಲ್ಲ. ಅಯ್ಯೋ, ನೀವು ಮಾತನಾದ್ರೂ ಕೋಪಿತರಾಗ್ತಿದ್ದೀರ ಪಂಡಿತ್ರೆ. ನನ್ನ ಮನಸ್ಥಿತಿ ತಿಳಿಯ ಪ್ರಯತ್ನನಾದ್ರೂ ಪಡಿ. ಓಹೋ, ನೀವು ಶಾಂತವಾಗಿರಿ, ನನಗೆ ಯೋಚಿಸೋಗ್ಬಿಡಿ. ಯೋಚಿಸಿ. ಸಿಕ್ತು ಒಟ್ಟಿಗೆ ಉತ್ತರ. ಏನು ಉತ್ತರ ಮಂದಿರ? ಹೇಗೆ? ಅಲ್ಲಿ ನೋಡಿ, ಹೊಳಿತಿದೆ. ಏನು ಹೊಳಿತಿದೆ? ಸ್ವರ್ಣ ತುದಿಯ ಜುಟ್ಟು. ಅದನ್ನ ಸೂರ್ಯ ಪ್ರಣಾಮ ಮಾಡ್ತಾನೆ. ಪಗಡೆ ಆಟ ಆಡಿ ನಾವು ಸುಸ್ತಾಗಿದ್ದೀವಿ, ನಮ್ಗೆ ನಡೆಯೋಕ್ಕಾಗೋಲ್ಲ, ನಾವೇನ್ ಮಾಡೋದು? ಓಹ್ ಶಂಭು ಮಹೋದಯ, ನನ್ನ ವಿಚಾರದ ಪ್ರಕಾರ ಇವ್ರನ್ನ ವಾಪಸ್ ಹಡಗಕ್ಕೆ ಕಳಿಸ್ಬೇಕು. ಇವರಿಂದ ಮತ್ತೆ ಸಮಸ್ಯೆ ಎದುರಾಗಬಾರ್ದು. ಒಂದ್ ವೇಳೆ ಇವ್ರು ಇಲ್ಲೇ ಇದ್ರೆ ಮತ್ತೊಂದು ವಿಪತ್ತು ಎದುರಾಗೇ ಆಗತ್ತೆ. ಮಂದಿರಕ್ಕೆ ನಾವಿಬ್ರೇ ಹೋಗೋಣ. ಇದು ಉತ್ತಮವಾಗಿರುತ್ತೆ. ಸ್ವಾಮಿ, ನಿಮ್ಮ ಆಜ್ಞೆ ಒಡೆಯ. ಉಪ್ಪಿಟ್ಟು ಬಿಸಿ ಇದೆ, ನೀವೆಲ್ರೂ ಬನ್ನಿ. ನೀನ್ ಹುಷಾರಾಗಿರು.
ಮತ್ತೆ ಬರ್ಬೇಕಾದ್ರೆ ಬಿಸಿ ಆಗಿರೋ ಪಕೋಡ ತಗೊಂಡ್ ಬಾ. ಈ ಉಪ್ಪಿಟ್ಟು ಬಿಸಿ ಇದೆ ಅಂತ ಕೇಳಿ ಕೇಳಿ ತಲೆ ಬಿಸಿ ಆಗಿದೆ. ಮತ್ತೆ ಬರ್ಬೇಕಾದ್ರೆ 2-3 ಸೇರು ಜೀರಿಗೆ ತಗೊಂಡ್ ಬಾ. ಗೋಮೇಧಕ ದ್ವೀಪಕ್ಕೆ ಬಂದು ಜೀರಿಗೆ ತಗೊಳ್ಳಿಲ್ಲ ಅಂದ್ರೆ ಏನ್ ಲಾಭ? ಬೇಕಿದ್ರೆ ಭಕ್ಷ್ಯ ಭೋಜನಾನು ತರ್ತೀನಿ. ಇದು ಸರಿಯಾಗೇ ಇದೆ. ನಿಮ್ ಪ್ರಕಾರ ಏನೇ ಚೆನ್ನಾಗಿದೆ ಅನ್ಸುತ್ತೋ ಎಲ್ಲ ತಗೊಂಡ್ ಬರ್ರಿ. ಬೇಗ ಕಳಿಸಿ ಅಲ್ಲ. ಉಪ್ಪಿಟ್ಟು ಬಿಸಿ ಇದೆ, ನೀವೆಲ್ರೂ ನಡೀರಿ, ಬೇಗ ನಡೀರಿ, ಬೇಗ ನಡೀರಿ. ಪಂಡಿತ ರಾಮಕೃಷ್ಣ, ನಿಮ್ಗನ್ಸುತ್ತಾ ಒಗಟ್ಟಿಗೆ ಉತ್ತರ ಇಲ್ಲಿದೆ ಅಂತ? ಈ ಮಂದಿರದಲ್ಲಿ ಪ್ರಾಪ್ತಿ ಆಗತ್ತಾ? 100ಕ್ಕೆ 100ರಷ್ಟು. ಹೇ ಮಹಾಕಾಳಿ, ಈಗ ನೀನೇ ನಮ್ಮನ್ನು ಉಳಿಸ್ಬೇಕು, ನೀನೇ ನಮ್ಮನ್ನ ಕಷ್ಟದಿಂದ ಕಾಪಾಡಬೇಕು.